ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಕೆಂಗೇರಿಯಲ್ಲಿ ಎಸ್.ಎಂ. ಕೃಷ್ಣ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ. ರಾಜಕೀಯ ಮುತ್ಸದ್ದಿ, ಶಿಸ್ತುಬದ್ಧ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವ, ಮಾಜಿ ರಾಜ್ಯಪಾಲ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಕೆಂಗೇರಿಯ ಕೃಷ್ಣಪ್ರಿಯ ಕನ್ವೆನ್ಷನ್ ಹಾಲ್ ಬಳಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅಂತಿಮ ದರ್ಶನ ಪಡೆದು ಪುಷ್ಪ ನಮನ ಸಲ್ಲಿಸಿದರು. ಯಶವಂತಪುರ ಕ್ಷೇತ್ರ ಶಾಸಕ, ಮಾಜಿ ಸಹಕಾರ ಸಚಿವ ಎಸ್.ಟಿ. ಸೋಮಶೇಖರ್ ಹಾಗೂ ಅವರ ಪಕ್ಷದ ಮುಖಂಡರುಗಳು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ಪುಷ್ಪಹಾರ ಹಾಕಿ ನಮಿಸಿದರು, ಪುಷ್ಪಾರ್ಚನೆ ಮಾಡಿದರು. ಎಸ್.ಟಿ. ಸೋಮಶೇಖರ್ ಅದೇ ವಾಹನದಲ್ಲಿ ಮದ್ದೂರಿಗೆ ತೆರಳಿದರು. ದೂರ ಇದ್ದೀರಿ ಸರ್, ಅದರಿಂದ ತಾವು ಉದ್ಘಾಟನೆಯನ್ನು ಮಾಡ್ಬೋದು ಅಂತೇಳಿ ಉದ್ಘಾಟನೆಗೆ ಒಪ್ಪಿ ಉದ್ಘಾಟನೆಯನ್ನು ಕೂಡ ಮಾಡಿದರು. ಅದಾದ ನಂತರ ಅವರದೊಂದು ಬುಕ್ಕು ಬಿಡುಗಡೆ ಅರ್ಧ ನಿಂತೋಗಿತ್ತು. ಬಿ ಎಲ್ ಶಂಕರ್ ಅವರು ಮಾಹಿತಿ ಕೊಟ್ಟಾದ್ಮೇಲೆ ಜ್ಞಾನಭಾರತಿ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವರ ಬುಕ್ಕನ್ನು ಬಿಡುಗಡೆ ಮಾಡ್ತಕ್ಕಂಥ 2 ಕಾರ್ಯಕ್ರಮ ನನ್ನ ಪಾಲಿಗೆ. ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಉಳಿಯುವಂಥ ಅನೇಕ ಕಾರ್ಯಕ್ರಮಗಳನ್ನು, ಬಿಸಿ ಊಟದ ಕಾರ್ಯಕ್ರಮ ಇರ್ಬೋದು, ಆಮೇಲೆ ವಿಕಾಸಸೌಧ ಕಟ್ಟಿಸ್ತಕ್ಕಂಥದ್ದು ಕಾರ್ಯಕ್ರಮ ಇರ್ಬೋದು, ಆಮೇಲೆ ಯಶಸ್ವಿನಿ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ ಅದು ಅವ್ರದ್ದಾದಮೇಲೆ ನಿಂತೋಗಿತ್ತು. ನಾನು ಸಹಕಾರ ಸಚಿವನಾದಮೇಲೆ ಬೊಮ್ಮಾಯಿ ಅವರಿಗೆ ಕನ್ವಿನ್ಸ್ ಮಾಡಿ ಅದನ್ನು ಮತ್ತೆ ಯಶಸ್ವಿನ ಜಾರಿ ಮಾಡ್ತಕ್ಕಂಥದ್ದನ್ನು, ಎಸ್.ಎಂ. ಕೃಷ್ಣ ಮಾಡೋದನ್ನು ನಿಲ್ಲಿಸಬಾರ್ದು ಅಂತೇಳಿ ಅದನ್ನು ಕಂಟಿನ್ಯೂ ಮಾಡ್ತಕ್ಕಂಥದ್ದು. ಸ್ತ್ರೀಶಕ್ತಿ ಸಂಘಗಳನ್ನ ಪ್ರಾರಂಭ ಮಾಡಿದ್ದೇ ಎಸ್.ಎಂ. ಹಿಂಗೆ ಇಂಥ ಹಲವಾರು ಯೋಜನೆಗಳನ್ನು ಮಾಡಿದಂಥ ಮಾಜಿ ಮುಖ್ಯಮಂತ್ರಿಗಳು ಇವತ್ತಿಲ್ಲ. ಅವ್ರು ಮಾಡಿದಂಥ ಕಾರ್ಯಕ್ರಮಗಳು ಬೇಕಾದಷ್ಟಿದೆ, ನೆನೆಸ್ಕೊಳ್ತಕ್ಕಂಥದ್ದು ಇದೆ. ಒಬ್ಬ ಅಪರೂಪದ ರಾಜಕಾರಣಿ. ಇವತ್ತು ಅವರ ಆತ್ಮೀಯರಿಗೆ, ಕುಟುಂಬದವರಿಗೆ ಎಲ್ಲರಿಗೂ ಶಕ್ತಿಯನ್ನು ತಡೀತಕ್ಕಂಥದಕ್ಕೆ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಾಂಗ್ರೆಸ್ ಪಕ್ಷದ ಮುಖಂಡರಷ್ಟೇ ಅಲ್ಲದೆ ಭಾರತೀಯ ಜನತಾ ಪಕ್ಷದ ಯಶವಂತಪುರ ಕ್ಷೇತ್ರ ನಗರ ಮಂಡಲ ಅಧ್ಯಕ್ಷ ಅನಿಲ್ ಚಳಗೇರಿ, ಮಾಜಿ ಬಿಬಿಎಂಪಿ ಸದಸ್ಯ ರಾ ಆಂಜನಪ್ಪ, ಕೆಆರ್ ಸುಧೀರ್, ವಿವಿ ಸತ್ಯನಾರಾಯಣ, ಬಾಲಾಜಿ ಸೇರಿದಂತೆ ಹಲವರು ಪುಷ್ಪ ನಮನ ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದ ವಿವಿಧ ವಾರ್ಡ್, ಬ್ಲಾಕ್ ಅಧ್ಯಕ್ಷರು, ಮಹಿಳಾ ಘಟಕದ ಪದಾಧಿಕಾರಿಗಳು, ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು, ಮುಖಂಡರು ಸೇರಿದಂತೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮನ ಸಲ್ಲಿಸಿದರು.